ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಹೇಳಿದಂಗೆ ಒಬ್ಬ ಮನುಷ್ಯನ ಬಗ್ಗೆ, ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ, ಅವನ ಜೀವನ ಚರಿತ್ರೆ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಎಲ್ಲರೂ ಕಲಿಯೋ ಆಸಕ್ತಿ ತುಂಬಾ ಜನಕ್ಕಿರುತ್ತೆ. ಬಟ್ ಹೇಳೋರು ಯಾರು ಇರಲಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಜನಗಳೇ, ಸ್ನೇಹಿತರೆ, ಇವತ್ತು ನಾನು ಯಾರ ಬಗ್ಗೆ ಹೇಳ್ತಿರ್ಬೋದು ಅಂತ ತುಂಬಾ ಜನ ಗೊತ್ತಾಗಿರುತ್ತೆ. ಅವ್ರ ಬಗ್ಗೆ ಹೇಳೋ ಮುಂಚೆ, ಇವರು, ನೀವು ನಂಬ್ತೀರಾ, ತನ್ನ 40 ವರ್ಷದ ಒಬ್ಬ ಮಹಾನ್ ವ್ಯಕ್ತಿ ಇಡೀ ಪ್ರಪಂಚ ಭಾರತದತ್ತ ನೋಡೋ ಹಾಗೆ ಮಾಡಿದ್ರು. ಒಂದು ವೇದಿಕೆಯಲ್ಲಿ ಸಾವಿರಾರು ಜನ ನಿಂತು ಕಣ್ಣೀರಾಕಿ ಚಪ್ಪಾಳೆ ತಟ್ತಾರೆ ಈ ವ್ಯಕ್ತಿಗೆ. ಎಷ್ಟೊಂದು ಜನ ಅವರ ಮುಖ್ಯ ಪರಿಚಯ ಇರುತ್ತೆ, ಅವರ ಚರಿತ್ರೆ ಬಗ್ಗೆ ಗೊತ್ತಿರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಅವರು ಹೇಳಿದ ಮಾತು, ಎಷ್ಟೊಂದು ಜನ ಮಾತು ಕೇಳಿರ್ತೀರ, ಏಳಿ ಎದ್ದೇಳಿ ಗುರಿಯ ಮುಟ್ಟುವ ತನಕ ನಿಲ್ಲದಿರಿ. ಆದರೆ ಯಾರಿಗಾರು ಗೊತ್ತಾ ಈ ಮಾತು ಹೇಳಿದರು ಯಾರು ಅಂತ? ಅವರೇ ನಮ್ಮ ಸ್ವಾಮಿ ವಿವೇಕಾನಂದ. ಇವತ್ತು ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿಯೋಣ. ಸ್ವಾಮಿ ವಿವೇಕಾನಂದರ ಚರಿತ್ರೆ, ಜೀವನ ಚರಿತ್ರೆ, ಹುಟ್ಟಿದ ದಿನ, ಕೊನೆಯ ದಿನ, ಏನ್ ಮಾಡಿದ್ರು, ಮುಖ್ಯವಾಗಿ ಸ್ನೇಹಿತರೆ ಅವರ ಜೀವನದ ಬಹುತೇಕ ರಹಸ್ಯಗಳು, ಅದ್ಭುತ ವಿಷಯಗಳು ನಿಮ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾರು ನನ್ನ ಇನ್ನ ಫಾಲೋ ಮಾಡಿಲ್ಲ, ಕೊನೆಯವರೆಗೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನನ್ನ ಫಾಲೋ ಮಾಡಿ. ಭಾಗ 1. ಸ್ವಾಮಿ ವಿವೇಕಾನಂದರು. ಇವರು 1863 ಜಾನ್ವರಿ 12ರಂದು ಕೋಲ್ಕತ್ತಾ, ಹಂಗಂದರೆ ಭಾರತದ ದೇಶದ ಒಂದು ರಾಜ್ಯ ಕೋಲ್ಕತ್ತಾದಲ್ಲಿ ಜನಿಸುತ್ತಾರೆ. ಒಂದು ಮಗು ಹುಟ್ಟುತ್ತೆ. ತಂದೆಯ ಹೆಸರು ವಿಶ್ವನಾಥ ದತ್ತ. ಅವರು ಕೋಲ್ಕತ್ತಾ ಕೋರ್ಟಿನ ವಕೀಲರಾಗಿರ್ತಾರೆ. ತುಂಬಾ ಮಹಾನ್ ಜ್ಞಾನಿ, ತುಂಬಾ ತಿಳಿದಿರ್ತಾರೆ, ಜೀವನದಲ್ಲಿ ತುಂಬಾ ಕಲ್ತಿರ್ತಾರೆ ಅವರು. ತಾಯಿ ಹೆಸರು ಭುವನೇಶ್ವರಿ ದೇವಿ. ಅವರು ಭಕ್ತಿ ಉಳ್ಳ ವ್ಯಕ್ತಿ. ಅವರಿಗೆ ಮಹಾಭಾರತ, ರಾಮಾಯಣ ಕಂಠಪಾಠವಾಗಿತ್ತು. ನರೇಂದ್ರ ದತ್ತ ಅಂತೂ ಈ ಮಗುಗೆ ಹೆಸರಿಡ್ತಾರೆ, ನರೇಂದ್ರ ದತ್ತ. ನರೇಂದ್ರ ದತ್ತ ಬಾಲ್ಯದಿಂದ ತುಂಬಾ ಚುರುಕಿನ ವ್ಯಕ್ತಿ, ತುಂಬಾ ಓದೋದಂತೂ ತುಂಬಾ ಆಸಕ್ತಿ, ಎಲ್ಲದರಲ್ಲೂ ಮುಂದೆ, ತಾನು ಎಲ್ಲದರಲ್ಲೂ ಮುಂದೆ, ಓದೋದಲ್ಲಿ, ಕ್ರೀಡೆಯಲ್ಲಿ, ಎಲ್ಲದರಲ್ಲೂ ತಾನು ಮುಂದೆ. ಭುವನೇಶ್ವರಿ ದೇವಿಯವರು ತುಂಬಾ ದೇವರ ಭಕ್ತೆ. ಅವ್ರು ಹೇಳ್ತಾರೆ, ಭುವನೇಶ್ವರಿ ದೇವರು ಎಷ್ಟು ಚಂದಾಗಿ ಹೇಳ್ತಾರೆ ಅಂದ್ರೆ, ತಾನು ಶಿವನಲ್ಲಿ ಹೇಳುತ್ತದೆ ಮಗುವಿಗಾಗಿ, ಶಿವನೇ ಮಗುವಿನಾಗಿ ಬಂದ. ಅಂದ್ರೆ ಅವರು ತನ್ನ ಮಗನನ್ನು ಶಿವನಿಗೆ ಹೋಲಿಸುತ್ತಿದ್ದರು. ಹಾಗೂ ಅಲ್ಲದೆ ತನ್ನ ಸ್ನೇಹಿತರು, ಅಂದರೆ ನರೇಂದ್ರ ದತ್ತ ಸ್ನೇಹಿತರು ಆಗಿನ ಕಾಲದಲ್ಲಿ ಎಷ್ಟು ಈ ವ್ಯಕ್ತಿಯನ್ನ ನೋಡಿ, ನರೇಂದ್ರ ದತ್ತ ನೋಡಿಬಿಟ್ಟು ಹೇಳ್ತಿದ್ರಂತೆ, ನರೇಂದ್ರ ನೀನು ಸಾಮಾನ್ಯವನ್ನಲ್ಲ ಅಂತ. ಅಂದ್ರೆ ಅಷ್ಟು ಎಲ್ಲದರಲ್ಲೂ ಮುಂದಿಟ್ಟಿದ್ರಂತೆ. ಸ್ನೇಹಿತರಿಗೆ ಇನ್ನೊಂದು ವಿಷಯ ಗೊತ್ತಾ, ತನ್ನ ಬಾಲ್ಯದಲ್ಲಿ ನರೇಂದ್ರ ಅವರಿಗೆ ಕಾಡ್ತಿದ್ ಒಂದು ಪ್ರಶ್ನೆ, ದೇವ್ರಿದ್ದಾನಾ, ದೇವ್ರನ್ನ ಯಾರು ನೋಡಿದ್ದಾರ? ಯೋಚನೆ ಮಾಡಿ ಸ್ನೇಹಿತರೆ, ತನ್ನ ಚಿಕ್ಕ ವಯಸ್ಸಿನಲ್ಲೇ, ಆ ಮಗುವಿಗೆ ಸಾಧಾರಣ 10 ವರ್ಷ ಒಳಗಿನಲ್ಲೇ ಈ ಸಂಗತಿ, ಅಂದ್ರೆ ದೇವ್ರಿದ್ದಾನ, ದೇವ್ರ ನೋಡಿ ತುಂಬಾ ಕಾಡ್ತಿತ್ತಂತೆ ಪ್ರಶ್ನೆ. ಮುಂದೆ ಏನಾಗುತ್ತೆ, 1881, ಅಂದರೆ ನರೇಂದ್ರ ಅವರಿಗೆ ಸಾಧಾರಣ 18 ವರ್ಷ. ಈ 18 ವರ್ಷ ಇದ್ದಾಗ ನರೇಂದ್ರ ಆದ್ರೂ ತುಂಬಾ ಕಾಡ್ತಿತ್ತಂತೆ ಸ್ನೇಹಿತರೆ. ಎಲ್ಲಿ ದೇವ್ರು ಎಲ್ಲಿದ್ದಾನೆ, ದೇವ್ರನ್ನ ಯಾರು ನೋಡಿದ್ರು, ಈ ಪ್ರಶ್ನೆ. ಹಾಗೆ ಅಲ್ಲ, ಬಾಲ್ಯದಲ್ಲಿ ಒಂದು ಪ್ರಶ್ನೆ ಸಿಕ್ಕಿದ್ರೆ ಮೊದಲೇ 18 ವರ್ಷ ತಲೆಮರೆ ವಯಸ್ಸು. ಸೊ ಗುಯಿಂಗ್ ಹೊಡಿತಾ ಇರುತ್ತೆ, ಹೇಗೆ ಅಂತ. ಹೀಗಿದ್ದಾಗ ಹೋಗೋ ರೋಡಿನಲ್ಲಿ ಹೋಗಿನವ್ರ ಹತ್ರ ದೇವರಿದ್ದಾನಂತ ಕೇಳೋದಂತೆ, ಶಿಕ್ಷಕನ ಹತ್ರ, ಪ್ರಾಧ್ಯಾಪಕರ ಹತ್ರ, ಎಲ್ಲರ ಹತ್ರ ದೇವರಿದ್ದಾನ, ದೇವ್ರು ನೋಡಿರ್ತಾನೆ. ಆಗ ಹೀಗಿದ್ದಾಗ ತನ್ನ ಜೊತೆಗಿದ್ದವರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳ್ತಾರಂತೆ. ಅಂದೇ ನರೇಂದ್ರ ದತ್ತರು ಸೀದಾ ಹೊರಟು ರಾಮಕೃಷ್ಣ ಪರಮಹಂಸರ ಜೊತೆ ಒಂದು ಪ್ರಶ್ನೆ ಕೇಳ್ತಾರಂತೆ, ಪರಮಹಂಸರೇ, ನೀವು ದೇವರನ್ನು ನೋಡಿದ್ದೀರಾ ಅಂತ. ಅದಕ್ಕೆ ಪರಮಹಂಸರು ಮುಗುಳ್ನಗೆಯಲ್ಲಿ ಹೌದು ಅಂತಾರೆ. ಮತ್ತೆ ವಿವೇಕಾನಂದರ ಪ್ರಶ್ನೆ, ಪರಮಹಂಸರೇ, ನೀವು ದೇವರನ್ನು ನೋಡಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಪರಮಹಂಸರು ಚಂದವಾಗಿ ವಿವೇಕಾನಂದ ಹೇಳ್ತಾರೆ, ಹೌದು ಕಂದ, ನಿನ್ನ ಹಾಗೆ ಸ್ಪಷ್ಟವಾಗಿ ನೋಡುತ್ತೇನೆ. ಎಷ್ಟು ಚಂದ ಹೇಳ್ತದೆ. ನಿಮಗೆ ಗೊತ್ತಿರೋ ಸ್ನೇಹಿತರೆ, ಹೇಳಿದ ಒಂದೇ ಪದದಲ್ಲಿ ಸಾವಿರಾರು ಅರ್ಥ ಇದೆ. ಪರಮಹಂಸರು ಹೇಳಿದ ಒಂದೇ ಪದ ಸಾವಿರಾರು ಅರ್ಥ ಇತ್ತು. ಅಳಿಯಕ್ಕೆ ಹೋದ್ರೂ ತುಂಬಾ ಅರ್ಥಗಳು ಸಿಗುತ್ತೆ. ಆ ವಿಷಯ ವಿವೇಕಾನಂದ ಮನಸ್ಸಿಗೆ ತಾಗಿ ತುಂಬಾ ಖುಷಿಕರ ವಿಷಯ ತಂದವರಿಗೆ. ಆ ಮಾರ್ಗದರ್ಶನದಂತೆ ಸ್ವಾಮಿ ವಿವೇಕಾನಂದ ಅವರು ಪರಮಕೃಷ್ಣ ಹಂಸವರ ಮಾರ್ಗದರ್ಶನದಂತೆ ಗುರುಗಳನ್ನು ವಹಿಸಿಕೊಂಡು ರಾಮಕೃಷ್ಣ ಪರಮಹಂಸ ಅವರ ಆ ಮಾತಿನಿಂದ ಸ್ವಾಮಿ ವಿವೇಕಾನಂದ ಬದಲಾಗ್ತಾರೆ. ತನ್ನ ಮಾರ್ಗದರ್ಶನದಂತೆ ಅವರು ಸಂಸಾರ, ಹಣ, ಹಿಂಸೆಯನ್ನು ಬಿಟ್ಟು ತ್ಯಾಗಿ ಆಗುತ್ತಾರೆ.
ತ್ಯಾಗ ಮಾಡುವ ದಾರಿಯಲ್ಲಿ ನಡೆಯುತ್ತಾರೆ. ಆದರೆ ಕಷ್ಟಕರ ವಿಷಯ ಏನಂದ್ರೆ, ಕೈಕರ ವಿಷಯ ಏನಂದ್ರೆ 1886ರಲ್ಲಿ ರಾಮಕೃಷ್ಣ ಅವರು ಅಗಲುತ್ತಾರೆ. ಆಗ ಸ್ವಾಮಿ ವಿವೇಕಾನಂದರಿಗೆ ತುಂಬಾ ಕಹಿ ದಿನ. ಆದರೆ ಸ್ವಾಮಿ ವಿವೇಕಾನಂದರಲ್ಲಿ ತನ್ನ ಮನಸ್ಸಿನಲ್ಲಿ ಓಡುತ್ತಾ ಇರುತ್ತೆ. ಪರಮಕೃಷ್ಣ ಅವರು ಹೇಳ್ತಾ ಇದ್ರಂತೆ, ಸ್ವಾಮಿ ವಿವೇಕಾನಂದ ಪ್ರತಿ ಬಾರಿ ಕರೆದು ಎಲ್ಲ ಶಿಷ್ಯರ ಮುಂದೆ ಸ್ವಾಮಿ ವಿವೇಕಾನಂದ ನರೇಂದ್ರ ದತ್ತ, ಅಂದ್ರೆ ನಮ್ಮ ನರೇಂದ್ರ ದತ್ತ, ನೋಡ್ ನರೇಂದ್ರ ದತ್ತ, ನೀನು ದೇಶದ ಆತ್ಮ, ಭಾರತದ ಆತ್ಮ, ಜಗತ್ತಿಗೆ ಸಂದೇಶ ಕೊಡು ಅಂತ ಹೇಳ್ತಿದ್ರಂತೆ. ಆ ಮಾತು ನರೇಂದ್ರ ದತ್ತರಿಗೆ ಯಾವತ್ತೂ ತುಂಬಾ ಖುಷಿ ತರ್ತಿತ್ತಂತೆ. ಆಗ ಗುರುತತ್ವ ತಗೊಂಡು ರಾಮಕೃಷ್ಣ ಪರಮಹಂಸರವರಂತೆ ನಮ್ಮ ನರೇಂದ್ರ ದತ್ತರು ನಡೀತಾರೆ. ಇದಾದ್ಮೇಲೆ ಮುಂದೆ ಹೋಗೋಣ ಅಂದ್ರೆ, ನಾನು ಮೊದಲೇ ವಿಡಿಯೋದಲ್ಲೇ ಹೇಳಿದಾಗ ಸಾವಿರಾರು ಜನ ನಿಂತು ಚಪ್ಪಲಿ ಹೊಡಿತಾರೆ ಈ ವ್ಯಕ್ತಿಗೆ. ಯಾಕಂತ ಇರಬಹುದು, ನಿಮ್ಗಿರ್ಬೋದು. ಈ ಕೆಲವು ದಿನ ನಾನು ಏನ್ ಹೇಳ್ತೀನೋ ಅದು ಸ್ವಾಮಿ ವಿವೇಕಾನಂದ ಬಹುಮುಖ್ಯ ದಿನಗಳಾಗುತ್ತೆ. ಹೇಗೆಂದರೆ ಸುಮಾರು 1893 ಚಿಕಾಗೋ, ಅಂದ್ರೆ ಅಮೆರಿಕ ದೇಶದ ಚಿಕಾಗೋ ಅನ್ನೋ ಊರಿನಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆಯುತ್ತದೆ. ಇದು ಸುಮಾರು 1892, 1900 ಆ ಟೈಮಲ್ಲಿ ನಡೆಯುತ್ತೆ. ಆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಎಲ್ಲ ಧರ್ಮಗಳು, ದೇಶದ ಇಂಗ್ಲೆಂಡ್, ಯುರೋಪ್, ಸ್ವಿಟ್ಜರ್ಲ್ಯಾಂಡ್, ಏಷ್ಯಾದ ಎಲ್ಲ ದೇಶಗಳು ಬಂದು ಭಾಗವಹಿಸುತ್ತಾರೆ. ಸಾವಿರಾರು ಜನ ಒಂದು ವೇದಿಕೆ, ಅದ್ರ ಸುತ್ತಮುತ್ತ ಸಾವಿರಾರು ಜನ ಇರ್ತಾರೆ. ಈ ಸಾವಿರಾರು ಜನ ಮಧ್ಯ ನಮ್ಮ ದೇಶದಿಂದ ಸ್ವಾಮಿ ವಿವೇಕಾನಂದ ಇರ್ತಾರೆ. ಜನಗಳೇ, ಈ ವಿಷಯ ನೀವು ನಂಬಲ್ಲ, ಆ ಸಾವಿರಾರು ಜನಗಳ ಮಧ್ಯೆ ಆ ವೇದಿಕೆಯಲ್ಲಿ ಒಬ್ಬ ಹುಡುಗ, ಒಬ್ಬ ವ್ಯಕ್ತಿ, ಸಾಧಾರಣ 30 ಇಂದ 40 ವರ್ಷ ಒಳಗಿನ ಒಬ್ಬ ವ್ಯಕ್ತಿ ಮೇಲೆ ಹತ್ತು, ಕೈಯಲ್ಲಿ ಯಾವ ಸಂಭಾಷಣೆ ಇರುವುದಿಲ್ಲ, ಏನು ಇರುವುದಿಲ್ಲ ಅಂತೆ, ಸಂಭಾಷಣೆ ಇರಲಿ, ಭಾಷಣಕ್ಕೆ ಏನ್ ಇರ್ಬೇಕಂತ ಇರುವುದಿಲ್ಲ ಅಂತೆ. ಮೇಲೆ ಹೋಗಿ ತನ್ನ ತ್ಯಾಗ ದಾರಿಯಲ್ಲಿ ಹೋಗಿ ಒಂದು ಮಾತು ಹೇಳ್ತಾರಂತೆ. Sisters and brothers of America, I thank you in the name of the most ancient order of monks in the world. I thank you in the name of the mother of religions, and I thank you in the name of the millions and millions of Hindu people of all classes and sects. My thanks also to some of the speakers on this platform who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. We believe not only in universal toleration, but we accept all religions as true. I am proud to belong to a nation which has sheltered the persecuted and the refugees of all religions and all. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಸ್ಟಾರ್ಟ್ ಮಾಡ್ತಾರಂತೆ ಭಾಷಣದಲ್ಲಿ. ಸ್ನೇಹಿತರೆ, ಈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಇಂದ ಇಡೀ ಆ ಸಾವಿರಾರು ಜನ ಅಮೆರಿಕ ವ್ಯಕ್ತಿಗಳು ನಿಂತು ಎತ್ತು ಸದನ 2 ನಿಮಿಷದಲ್ಲಿ ಚಪ್ಪಾಳೆ ಹಾಗೂ ವಿಜಯನಲ್ಲಿ ಓಡಾಡ್ತಾರಂತೆ. 2 ನಿಮಿಷ ಕಣ್ಣೀರಲ್ಲೇ ಚಪ್ಪಾಳೆ ಹಾಕ್ತಾರಂತೆ. ಅಂದ್ರೆ ಹೇಳಿದೊಂದು ಮಾತು, ಬಟ್ ಅದ್ರ ಹಿಂದೆ ವಾಸ್ತವ್ಯ ಏನಂದ್ರೆ, ಅಲ್ಲಿನವರೆಗೂ ಯಾವ ವ್ಯಕ್ತಿಯು ಆ ವೇದಿಕೆ ಮೇಲೆ ಬಂದ್ಬಿಟ್ಟು ಅಮೆರಿಕದವರನ್ನು ಕುಟುಂಬದಂತೆ ನೋಡಿಲ್ಲ ಅಂತೆ. ಬಟ್ ಆದರೆ ನಮ್ಮ ಸ್ವಾಮಿ ವಿವೇಕಾನಂದರು ತನ್ನ ತ್ಯಾಗದ ದಾರಿಯಲ್ಲಿ, ಆ ಮಾರ್ಗದರ್ಶನದಲ್ಲಿ ಇಡೀ ಅಮೆರಿಕ ಜನಗಳನ್ನ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ. ಇದು ತುಂಬಾ ಖುಷಿ ಕೊಡ್ತಾರೆ. ಅಂದ್ರೆ ಈ ಪ್ರಪಂಚದ ಎಲ್ಲ ದೇಶ ಭಾರತ ಕಡೆ ತಿರುಗಿ ನೋಡಿ ಸ್ಟಾರ್ಟ್ ಮಾಡ್ತು. ನೀವು ನಂಬಲ್ಲ ಸ್ನೇಹಿತರೆ, ಆ ಮರುದಿನದಲ್ಲಿ ತುಂಬಾ ಪತ್ರಿಕೆಗಳು ಹೇಗೆ ಹಾಡಾಡ್ತಿದ್ವು ಅಂದ್ರೆ, ನಾವು ಭಾರತ ದೇಶವನ್ನು ಮೂರ್ಖ ದೇಶ ಅನ್ಕೊಂಡಿದೀವಿ, ಆದರೆ ಅದು ಅಲ್ಲ. ಈ ಸಾರಾಂಶ ತುಂಬಾ ಪತ್ರಿಕೆಗಳು ಓಡಾಡ್ತಿತ್ತು. ಅಂದ್ರೆ ಒಬ್ಬ 30 ವರ್ಷದ ಹುಡುಗ, 30 ವರ್ಷದ ವ್ಯಕ್ತಿ ದೇಶದೆಡೆ ಭಾರತ ತಿರುಗಿ ನೋಡೋದು ಮಾಡೋದು ಬರೀ ಒಂದು ಪದದಿಂದ. ಅದೇ ಭಾಷಣದಲ್ಲಿ ಸ್ನೇಹಿತರೆ ತುಂಬಾ ಚೆನ್ನಾಗಿರ್ತಾರೆ ನಮ್ಮ ಸ್ವಾಮಿ ವಿವೇಕಾನಂದವರು. ಎಲ್ಲ ಧರ್ಮವ ನೀತಿ ಒಂದೇ, ನದಿಗಳಂತೆ ದಾರಿ ಬೇರೆ, ಆದ್ರೆ ಸೇರೋದು ಒಂದೇ ದಡಕ್ಕೆ. ಎಷ್ಟು ಚಂದವಾಗಿ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಬೋದು, ತುಂಬಾ ಇದೆ ಅದರ ಅರ್ಥ. ಇದು ಸ್ವಾಮಿ ವಿವೇಕಾನಂದರ ಚಿಕಾಗೋದ ಜರ್ನಿ ಆಯ್ತು. ಇದಾದ್ಮೇಲೆ ಸ್ನೇಹಿತರೆ, ನಾನು ವಿಡಿಯೋದಲ್ಲಿ ಮೊದಲನಿಗೆ ಹೇಳ್ದಂಗೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಅದ್ಭುತಗಳು ತುಂಬಾ ಇರುತ್ತದೆ, ರಹಸ್ಯಗಳು ಇನ್ನೂ ತುಂಬಾ ಇರ್ತದೆ. ಎಷ್ಟು ಜನಕ್ಕೆ ಆ ರಹಸ್ಯಗಳು ಗೊತ್ತಿರಲ್ಲ. ಆ ರಹಸ್ಯಗಳು ನಾನು ಹೇಳ್ತೀನಿ. ಮೊದಲಾಗಿ ಸ್ವಾಮಿ ವಿವೇಕಾನಂದ ಅದ್ಭುತ ಬಗ್ಗೆ ಹೇಳೋಣ. ಮೊದಲನೇ ಅದ್ಭುತ ಏನಂದ್ರೆ, ನೀವು ನಮ್ಮಲ್ಲ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರಿಗೆ ಸದನ 10ರಿಂದ ಜಾಸ್ತಿ ರೋಗಗಳಿದ್ದವು. ಆದರೆ ಆ 10 ರೋಗಗಳಿದ್ದರೂ ಅವರು
ಪ್ರತಿ ದೇಶ, ಸ್ವಿಟ್ಜರ್ಲ್ಯಾಂಡ್, ಅಮೇರಿಕ, ಯುರೋಪ್ ಎಲ್ಲ ದೇಶಕ್ಕೂ ಹೋಗಿ ಭಾಷಣ ಮಾಡ್ಬಿಡ್ತಿದ್ರು. ನಿಮ್ಗೆ ಇನ್ನೊಂದು ಅದ್ಭುತ ವಿಷಯ ಏನು ಗೊತ್ತಾ, ನಿಕೋಲಾ ಟೆಸ್ಲಾ ಅಂತ ಇವರು ನಿಕೋಲಾ ಟೆಸ್ಲಾ ಅವರು ಜಗತ್ತಿನ ಅತ್ಯಂತ ಬಹುತೇಕ ವಿಜ್ಞಾನಿ, ತುಂಬಾ ಆಮ್ನಿಶೆಂಟ್ ಅಂತೀವಿ. ಆ ವ್ಯಕ್ತಿಗೆ ಎಲ್ಲ ಗೊತ್ತು. ಅಂತ ಬಹುತೇಕ ವಿಜ್ಞಾನಿ ಹೇಳ್ತಾರೆ ಒಂದು ಸಂದರ್ಶನ, ನಾನು ಸ್ವಾಮಿ ವಿವೇಕಾನಂದರ ಮಾರ್ಗದಲ್ಲಿ ನಡೀತೀನಿ, ಅವರ ಪುಸ್ತಕಗಳನ್ನ ಓದ್ತೀನಿ, ಅವ್ರು ಕೂಡ ದಾರಿಲಿ ನಾನು ನಡೀತೀನಿ ಅಂತಾರೆ. ಇಷ್ಟಂದಲ್ಲ, ಆ ಜಗತ್ತಿನ ಮಹಾನ್ ವ್ಯಕ್ತಿ ವಿವೇಕಾನಂದರ ಮಾತನಾಡ್ತಾರೆ ಅಂತ. ಸ್ನೇಹಿತರೆ, ಇದಲ್ಲದೆ ನಿಮ್ಗೆ ಅವರ ರಹಸ್ಯಗಳು ಹೇಳ್ತೀನಿ ಸ್ನೇಹಿತರೆ. ನನಗೊತ್ತಿರೋ ಹಾಗೆ ಈ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು, ಬಟ್ ಈಗ ನೋಡೋ ಮುಂಚೆ ನಿಮ್ಗೆ ತುಂಬಾ ಜನಕ್ಕೆ, ನನ್ನ ಪ್ರಕಾರ 180% ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಸ್ನೇಹಿತರೆ. ಮೊದಲ ಅದ್ಭುತ ಏನಂದ್ರೆ, ನಿಮ್ಗೆ ಆಪಲ್ ಫೋನ್ ಗೊತ್ತು. ಆಪಲ್ ಫೋನ್ ಸಂಸ್ಥಾಪಕರು ತುಂಬಾ ಗೊತ್ತು ನಿಮ್ಗೆ. ಸ್ಟೀವ್ ಜಾಬ್ಸ್ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಅವರ ಐಪ್ಯಾಡ್ ನಲ್ಲಿ ಈಗ್ಲೂ ಒಂದು ಪುಸ್ತಕ ಇದೆ ಅಂತೆ. ನೀವು ನಂಬಲ್ಲ ಸ್ನೇಹಿತರೆ, ಅದು ರಾಜಯೋಗ ಪುಸ್ತಕ, ನಮ್ಮ ಸ್ವಾಮಿ ವಿವೇಕಾನಂದ ಬರ್ತಿರೋದಂತೆ. ಆ ರಾಜಯೋಗ ಪುಸ್ತಕದಿಂದ ಅವ್ರ ಜೀವನ ಬದಲಾಗಿಸಿದೆ ಅಂತ, ಅವ್ರಿಗೊಂದು ದಾರಿ ಕೊಟ್ಟಿದೆ ಅಂತ. ಆ ಪುಸ್ತಕ ಬರ್ದವ್ರು ಬೇರೆ ಯಾರು ಅಲ್ಲ, ನಮ್ಮ ಸ್ವಾಮಿ ವಿವೇಕಾನಂದರು. ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ಕೊಳ್ತಾರೆ. ಇನ್ನೊಂದು ಅದ್ಭುತ ರಹಸ್ಯವಾದ ವಿಷಯ ಏನು ಗೊತ್ತು ಸರ್, 1892 ಸ್ವಾಮಿ ವಿವೇಕಾನಂದರು ನಮ್ಮ ಕರ್ನಾಟಕಕ್ಕೆ ಬಂದಿದ್ರು. ಅವರು ಬೆಳಗಾವಿ, ಧಾರವಾಡ, ಬೆಂಗಳೂರು ಹಲವು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ತಮ್ಮ ಭಾಷಣ ನೀಡಿ ತ್ಯಾಗದ ದಾರಿಯನ್ನ ತುಂಬಾ ಯುವಕರಿಗೆ ಹೇಳಿಯೋದು. ಇದಲ್ಲದ ಸ್ನೇಹಿತರೆ, ಇದು ತುಂಬಾ ಅಚ್ಚರಿಪಡಿಸುವ ರಹಸ್ಯ ಏನಂದ್ರೆ, ಹೀಗೆ ಸುಮಾರು ಸ್ವಾಮಿ ವಿವೇಕಾನಂದ ಅವರು ನಮ್ಮನ್ನ ಅವರು ಒಂದು 2-3 ವರ್ಷದ ಮುಂಚೆ ಹೀಗೆ ಗುರುತತ್ವ ತಗೊಳ್ಳುವಾಗ ಶಿಷ್ಯರು ಮುಂದೆ ಇರ್ತಾರಂತೆ. ಒಂದು ಶಿಷ್ಯ ಬಂದ್ಬಿಟ್ಟು ಎದ್ಬಿಟ್ಟು ಕೇಳ್ತಂತೆ, ಗುರುಗಳು ಇದು ಕೇಳೋ ಪ್ರಶ್ನೆ ಅಲ್ಲ, ಆದ್ರೂ ನಿಮ್ಮ ಹತ್ರ ಕೇಳ್ತೀನಿ, ನಿಮಗೆ ನಿಮ್ಮ ಕೊನೆ ದಿನ ಗೊತ್ತಾ ಕೇಳ್ತಾರಂತೆ. ಶಿಷ್ಯರು ಕೇಳುವಲ್ಲೇ ಹೇಳಿದ್ರು, ಕೇಳೋ ಪ್ರಶ್ನೆ ಅಲ್ಲ ಅಂತ. ಆದ್ರೆ ಗುರುಗಳು ತನ್ನ ಗುರುತತ್ವ ಭಾವದಿಂದ ಆ ಪ್ರಶ್ನೆನ ಪಡೆದು ಹೇಳ್ತಾರೆ, ನಗಾಡ್ತಾರಂತೆ. ನಗಾಡ್ಮೇಲೆ ಹೇಳ್ತಾರೆ ಅಂತೆ, ಹೌದು ನನಗೆ ಗೊತ್ತು, 40ರ ಒಳಗೆ ಅಂತ. ನಿಮ್ಗೆ ಇದ್ರ ಸತ್ಯ ಏನಂದ್ರೆ ನಾನು ಮುಂದೆ ಇನ್ನೊಂದು ಭಾಗದಲ್ಲಿ ಹೇಳ್ತೀನಿ, ಬಟ್ ತಿಳ್ಕೊಳ್ಳಿ, ಅವ್ರು ಅವತ್ತು ಹೇಳ್ತಾರಂತೆ 40ರ ಒಳಗೆ ಅಂತ. ಅದೊಂಥರ ರಹಸ್ಯಕರ ವಿಷಯ. ಮತ್ತೊಂದು ರಹಸ್ಯ ಏನಂತಾರೆ, ಇದೊಂಥರ ಅವ್ರ ಜ್ಞಾಪಕ ಶಕ್ತಿಯನ್ನ ಜಾಸ್ತಿ ಹೇಳ್ತಾರೆ. ಅಂದರೆ ಈ ಚಿಕಾಗೋ ಈ ಈವೆಂಟ್ ಎಲ್ಲ ಆದ್ಮೇಲೆ ಅವ್ರಿಗೆ ತುಂಬಾ ಮರ್ಯಾದೆ ಸಿಗುತ್ತೆ. ಬೇರೆ ದೇಶಗಳು ಹೋದಾಗಲೆಲ್ಲ ಸ್ವಾಮಿ ವಿವೇಕಾನಂದ ತುಂಬಾ ಮರ್ಯಾದೆ ಸಿಗುತ್ತೆ ಅಂತ ಬಹುತೇಕ ವ್ಯಕ್ತಿ ಅವರು. ಅಂದ್ರೆ ತುಂಬಾ ಜ್ಞಾನವುಳ್ಳ ವ್ಯಕ್ತಿ, ಶಾಂತಿಯುಳ್ಳ ವ್ಯಕ್ತಿ, ತ್ಯಾಗದ ವ್ಯಕ್ತಿ. ಅವರ ನಡೆಯಲ್ಲೇ ತುಂಬಾ ಜನಕ್ಕೆ ಮಾರ್ಗದರ್ಶನ ಸಿಗ್ತಿತ್ತಂತೆ. ಸೊ ಆ ವ್ಯಕ್ತಿ ಹೀಗೆ ಒಂದು ಚಿಕಾಗೋ ಲೈಬ್ರರಿಯಲ್ಲಿ ಸದಾ ಒಂದು 10-15 ಪುಸ್ತಕ ತಗೊಂಡೋಗಿರ್ತಾರಂತೆ. ಆ ಪುಸ್ತಕಗಳು ಬರೀ ಕೆಲವು ದಿನಗಳಲ್ಲಿ ಹಿಂತಿರುಗಿಸ್ತಾರೆ ಅಂತೆ, ಅವರ ಶಿಸ್ತಿನಲ್ಲಿ ಮೇಲ್ಕೈ. ಸೊ ಅಷ್ಟು ಪುಸ್ತಕನ ಹಿಂತಿರುಗಿಸ್ತಾರೆ. ಲೈಬ್ರರಿ ಅಂದ್ರೆ ಆ ಲೈಬ್ರರಿ ನೋಡ್ಕೊಳ್ಳೋದು. ನಗಾಡ್ತಾನಂತೆ. ಮರ್ಯಾದೆಯಿಂದ ಸ್ವಾಮಿ ವಿವೇಕಾನಂದ ಕರೆದ್ಬಿಟ್ಟು, ಸ್ವಾಮಿ ವಿವೇಕಾನಂದ ಅವರೇ, ನೀವು ಇಷ್ಟು ಪುಸ್ತಕಗಳನ್ನ ತಗೊಂಡು ಹೋದ್ರಲ್ಲ, ಯಾವ್ದಾದ್ರು ಒಂದು ಓದಿದೀರಾ ಅಂದರೆ ಲೈಬ್ರರಿ ಒಂದು ಕೇಳಿದ ಪ್ರಶ್ನೆ. ಯಾಕಂದ್ರೆ 15-20 ಪುಸ್ತಕ ತಗೊಂಡು ಬರೀ ಕೆಲವು ದಿನ ಆಗಿತ್ತು, ಬಟ್ ಅವ್ರ ತಲೆಯಲ್ಲಿದ್ದು ಇಷ್ಟು ಪುಸ್ತಕ ಓದಿದ್ರ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದ, ನಮ್ಮ ಸ್ವಾಮಿ ವಿವೇಕಾನಂದ ಬಗ್ಗೆ ಗೊತ್ತಲ್ಲ, ಅವರು ತಮ್ಮ ಮಗಳನಾಗಲಿ ನಗಾಡ್ತಾರಂತೆ. ಹೌದು ಅಂತಾರೆ ಅಂತೆ. ಈ ಅಚ್ಚರಿ ಬೀಳ್ಯ ಅಂದ್ರೆ ಹೆಂಗ್ ಅಚ್ಚರಿ ಆಯ್ತಂದ್ರೆ, ಲೈಬ್ರರಿ ಬಿಡ್ಲಿಲ್ಲ ಅಂತೆ. ಆದ್ರೆ ಇನ್ನೊಂದು ಪ್ರಶ್ನೆ ಕೇಳ್ದಂತೆ ವಿವೇಕಾನಂದರ. ಹಾಗಿದ್ದಾಗ ನಾನೊಂದು ಪ್ರಶ್ನೆ ಕೇಳಿ ಅಂತಂತೆ ವಿವೇಕಾನಂದರು. ಯಾವ್ದೋ ಒಂದು ಪುಸ್ತಕದ ಮುಂದೆ, ಅದು ಲೈಬ್ರರಿ ಒಂದು ಪುಸ್ತಕ ಓದಿರ್ತಾನೆ, ಯಾವ್ದೋ ಒಂದು ಪುಸ್ತಕದ ಮುಂದೆ ಒಂದು ಲೈನ್ ಕೇಳ್ತಾರೆ ಅಂತ. ಆ ಒಂದು ಲೈನಿಗೆ ವಿವೇಕಾನಂದರು ಇಡೀ ಸಾರಾಂಶ ಹೇಳ್ತಾರಂತೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಎಷ್ಟು ಜ್ಞಾನಿ ಆಗಿರ್ಬೇಕು ಅಂದ್ರೆ, ಅವರಿಗೆ ಓದಿದ ತಲೆಯಲ್ಲಿ ಹಾಗೆ ಕೊಡ್ತಿತ್ತಂತೆ. ಯಾವ ಪುಸ್ತಕದ ಯಾವ ಲೈನ್ ಅದ್ರ ಸಾರಾಂಶ ಹೇಳ್ತಿದ್ರಂತೆ, ಅಷ್ಟು ಜ್ಞಾನಿ ಅಂತ ಹೇಳೋದು. ಸೊ ಸ್ವಾಮಿ ವಿವೇಕಾನಂದ ಸ್ನೇಹಿತರೆ, ಇದನ್ನು ಸ್ವಾಮಿ ವಿವೇಕಾನಂದರು ಈ ಕೊನೆಗೆ ಬರೋದಾದ್ರೆ 1902 ಜುಲೈ 4ರಂದು 1902 ಜುಲೈ 4ರಂದು ಸದನ 9:20ಗೆ ಬೇಳೂರು ಮಠ, ಸ್ವಾಮಿ ವಿವೇಕಾನಂದರು ಬೇಳೂರು ಮಠದಲ್ಲಿ ನಾವು ಕಳೆದುಕೊಳ್ತೇವೆ. ಕೊನೆ ದಿನದಲ್ಲೂ ಸ್ನೇಹಿತರೆ ಹೇಗೆಂದರೆ, ಅವ್ರು ಯಾರಿಗೂ ತೊಂದರೆ ಕೊಡಲಿಲ್ಲಂತೆ. ಆ ಘಟನೆ ಹೇಗಿತ್ತಂದ್ರೆ, ಸಾಧಾರಣ 9 ಗಂಟೆಗೆ ಅವರಿಗೆ ಜ್ಞಾನದ ಸಮಯ ಅಂತೆ. ತಮ್ಮ ಶಿಷ್ಯರನ್ನೆಲ್ಲ ಕರೆದು ಬಿಟ್ಟು ಕೂತ್ಕೊಳ್ಳಿ, ನೀವು ಜ್ಞಾನ ಮಾಡಿ, ಇವತ್ತು ನಿಮ್ಮ ಎದುರಲ್ಲಿ
ನಾವೆಲ್ಲ ನೋಡ್ತೀವಲ್ಲ, ಮಠದಲ್ಲಿ ಮುಂದಗಡೆ ಶಿಷ್ಯಗಳು, ಅದ್ರ ಎದುರುಗಡೆ ಗುರುಗಳು, ಇದು ಧ್ಯಾನದ ಭಾಗ. ಆಗ ಅವತ್ತು ಸ್ವಾಮಿ ವಿವೇಕಾನಂದರು, ಇವತ್ತೊಂದಿನ ನಾನು ನನ್ನ ಕೊಠಡಿಯಲ್ಲಿ ಜ್ಞಾನ ಮಾಡ್ತೇನೆ, ನೀವೆಲ್ಲ ಹೊರಗಡೆ. ಅಂದ್ರೆ ವಿವೇಕಾನಂದರ ತಲೆಯಲ್ಲಿ ಏನ್ ನೋಡ್ತಿದ್ದೋ ಗೊತ್ತಿಲ್ಲ, ಬಟ್ ನನ್ನ ಮನಸ್ಪೂರ್ವಕ ಹೇಳ್ತೀನಿ, ಅವತ್ತು ಅವ್ರ ತಲೆಯಲ್ಲಿ ಧ್ಯಾನಕ್ಕೆ ತೊಂದರೆ ಕೊಡಬಾರ್ದು ಅಂತ. ಸೊ ಜನಗಳು ಅಂದ್ರೆ ಶಿಷ್ಯಂದಿರೆಲ್ಲ ಹೊರಗಡೆ ಧ್ಯಾನ ಮಾಡ್ತಾರೆ, ಇವರು ತನ್ನ ಕೊಠಡಿಗೆ ಚಿಲ್ಕ ಹಾಕಿ ಧ್ಯಾನ ಮಾಡ್ತಾ ಇರುವಾಗ 10-20 ನಿಮಿಷ ಆದರೂ ಶಬ್ದ ಇರಲಿಲ್ಲ ಅಂತೆ. ಶಿಷ್ಯಂದರಿಗೆ ಪ್ರಶ್ನೆಗಳು ಹುಟ್ಟಿ ಹೋಗಿ ಭಾಗ ತೆಗೆದು ನೋಡ್ತಾರಂತೆ. ಸ್ವಾಮಿ ವಿವೇಕಾನಂದರು ಭೂಮಿ ಮೇಲೆ ಕಣ್ಣು ಮುಚ್ಚಿ ಮಂದಹಾಸದಲ್ಲಿ ಅಂದ್ರೆ ನಗುವಿನ ಮುಖದಲ್ಲಿ ಕಣ್ಣು ಮುಚ್ಚಿದ್ರಂತೆ. ಅದೇ ಸ್ನೇಹಿತರೆ, ನಿಮ್ಮೊಂದು ವಿಷಯ ಗೊತ್ತಾ, ಅವರು ಸತ್ತಿದ್ದು 39 ವರ್ಷ 5 ತಿಂಗಳಿಗೆ. ನೆನಪಿದ್ಯವತ್ತು ರಹಸ್ಯದ ನಾನು ಹೇಳಿದ್ದೆ, ಶಿಷ್ಯನೊಬ್ಬ ಕೇಳ್ತಾನೆ ಕೊನೆಯಿದ್ದೀನಿ, ಅವ್ರು ಹೇಳ್ತಾರೆ 40 ಒಳಗೆ ಅಂತ. ಇದು ಅಚ್ಚರಿಯುಳ್ಳ ವಿಷಯ, ಆದರೆ ಅವರ ಕೊನೆ ದಿನ ಅವರಿಗೆ ತುಂಬಾ ಗೊತ್ತಿತ್ತು. ಸೊ ಇನ್ನು ಈ ವಿಡಿಯೋದಲ್ಲಿ ಅಂದ್ರೆ ವಿವೇಕಾನಂದರ ಬಗ್ಗೆ ತಿಳಿದು ತುಂಬಾ ಇದೆ, ಆದ್ರೆ ನಾನು ಇಷ್ಟು ಹೇಳೋದ್ರಲ್ಲಿ ಆ ದಾರಿ, ಆ ಮಾರ್ಗದರ್ಶಿ ಅವರಿಂದ ಏನ್ ಕಲಿಬೋದು, ನನ್ನ ಕೊನೆ ಭಾಗದಲ್ಲಿ ಹೇಳೋದಾದ್ರೆ ಅವರಿಂದ ತುಂಬಾ ಕಲಿಬಹುದು. ಆ ತ್ಯಾಗ ಮಾಡೋ ದಾರಿ ಈ ಕಾಲದಲ್ಲಿ ತುಂಬಾ ಮುಖ್ಯ. ಇಡೀ ದೇಶ ಸುತ್ತುವಂತೆ ಮಾಡೋ ಸಾಧನೆ ಇನ್ನೂ ತುಂಬಾ ಮುಖ್ಯ. ತುಂಬಾ ವಿಷಯಗಳನ್ನ ನಾವು ಕಲಿಬಹುದು. ಹೀಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಮುಂದೆ ಯಾರ ಮಹಾನ್ ವ್ಯಕ್ತಿ ಬಗ್ಗೆ ವಿಡಿಯೋ ಮಾಡ್ಬೇಕೆಂದು ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನಾನು ನಿಮ್ಮ ನವೀನ್ ಲೈಫ್ ಸೂತ್ರಗೆ.